ಇಲ್ಲಮ್ಮ ಪಕೊಡಮ್ಮ ಇಲ್ಲ ಒಂದು ಎಷ್ಟು ವರ್ಷದಿಂದ ಐತವ ಇದು? ಈಗ ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತಾರೆ, ಗೊತ್ತಾಯ್ತಾ? ಯಾರಿಗೆ ನಿಮ್ಮ ಯಾವ ವಯಸ್ಸು ಆಗ್ಬಿಟ್ಟಿದೆ ನಿಮಗೆ? ಏನು ಭಾರ ಆಗಿರ ಹತ್ತಿದ್ರಾ, ಬಿದ್ದಿದ್ರಾ, ಹಿಂಗೆ ಇದು? ಹಾಂ, ಅವಾಗ ಚಳಕ್ಕಂತ ಸೊಂಟ. ಹಾಂ ನೋಡಿ, ಅವಾಗಿದೆಯಾ ನೋಡಿ, ಬನ್ನಿ ಇಲ್ಲಿ. ಯಾಕಂದರೆ ಎಲ್ಲೋದ್ರೂ ಎರಡು ಮೂರು ಜಾಗ ಪ್ರೆಸ್ ಆಗೈತೆ ನೋಡಿ, ಭಾಳ ಹೊರಟು ಹೋಯ್ತಾ ಇರೋದು. ಗಾಡಿ ಓಡಿಸ್ತೀಯ ಅಮ್ಮ? ಈಗ ಜಾಸ್ತಿ ಎಲ್ಲ ಕೂತ್ಕೋತೀರಾ, ನಿಂತ್ಕೋತೀರಾ, ಹಂಗೆ ನೋಡಿ ಕಾಣ್ತಾ ಇದೆ ಅಲ್ಲಿ. ಎಲ್ಲಿ ತೋರಿಸಿದ್ರು ಸರ್? ಮಾಮೂಲಿ ಗೌರ್ಮೆಂಟ್ ಡಾಕ್ಟ್ರು. ಯಡಬುರಮ್ಮ ಗೊತ್ತೈತೆ, ಎಲ್ಲ ಐತೆ, ಏನು ಹೇಳೋದು? ಕೂತ್ಕೊಳ್ಳಿ. ಏನಾಗಬೇಕು? ದೇವ್ರು ಒಳ್ಳೇದು ಮಾಡ್ತಾನೆ. ಇದೇನು ಅದೇ ನರ ಪ್ರೆಸ್ ಆಗ್ಬೋದು, L5 ಎರಡು ಜಾಗ ಪ್ರೆಸ್ ಆಗೈತೆ. ನೋಡೋರು ಏನೂ ಇಲ್ಲ ಅಂತಾರೆ. ಇದಡಿ ಮೇಲೆ ನಿಂತ್ಕೊಳ್ಳಿ, ತೊಗೊಳ್ಳಿ. ಎಲ್ಲಿರೋದು ಈಗ? ಅಲ್ಲೇ ಇರೋದು. ಇದು ಇಲ್ಲ, ಇಷ್ಟು ತಿಂಗಳಿಂದ ಏನು ಮಾಡ್ತಿದ್ರು ಹೇಳಿ? ಲೇಮಯ್ಯ ಕೊಡಿ, ಒಂದು ಅಲ್ಲ ತಿಲ್ಲೋಯ್ಯ ಇಲ್ಲವಾ? ಉದರ್ಲಿ ಇಲ್ಲಿ ನಿಂತ್ಕೊಳ್ಳಿ. ಹಂಗೆ ಅಷ್ಟೇ, ಹಂಗೆ ಆಯ್ತು ಫುಲ್ಲು. ಸುಮ್ಮನೆ ಶರೀರ ಹಿಂಗೆ ಕೈ ಇಲ್ಲಿ ನೋಡಿ, ಸೊಂಟ ಹಿಂಗೆ ನೋಡಿ, ಸೊಂಟ ತಿರುಗಬಾರ್ದು, ಬರೀ ನೀರು ತಿರುಗಿಸಿ ಫುಲ್ ಮಾಡಿ, ಹಿಂಗೆ ಮಾಡಿ ಇಷ್ಟೇ. ಸ್ವಲ್ಪ ಬಗ್ಗಿ ಹಿಂಗೆ ತಿರುಗಿಸಿ ಕೈ ಹಿಂಗೆ ಮಾಡಿದ್ರೆ ಎಲ್ಲೋ ಬರ್ತದಮ್ಮ. ಬಗ್ಗಿದ್ರೆ ಬಗ್ಗಿದ್ರೆ ಮಾಡಿದ್ರೆ ಇಟ್ಕೊಳ್ಳಿ. ಇಲ್ಲಿ ನಿಮಿಷ ರೆಡಿ ಮಾಡ್ಕೊಡ್ತೀನಿ, ಎಲ್ಲ ಗೊತ್ತಲ್ಲ. ಬರಬೇಕು, ಒಂದು 5-6 ಸತಿ ಬಂದರೆ ವಾಸ ಆಗ್ಬಿಡ್ತದೆ. ನಮ್ಮ ಮಗನ ಮಾತಾಡ್ತೀವಿ. ಮನೆಗೆ ಹಿಡಿಯೋದಲ್ಲ, ಪರದಾಕ್ಷೋಣ.